ಕಲಬುರಗಿಯ ಓಲ್ಡ್ ಜೋರ್ಗಿ ರಸ್ತೆ ಎಸ್ಕೆಜಿ ಮಾರ್ಟ್ ಹಿಂದುಗಡೆ ಇರುವ ಶ್ರೀ ಆಸ್ಪತ್ರೆಯಲ್ಲಿ ಉಸಿರಾಟ ಸಮಸ್ಯೆ ಎದುರಿಸುತ್ತಿರುವ ಗರ್ಭಿಣಿಯನ್ನು ಸೂಕ್ತ ಚಿಕಿತ್ಸೆ ನೀಡಿ ತಾಯಿ ಮಗುವನ್ನು ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಡಾಕ್ಟರ್ ಸಚಿನ್ ಎಸ್ಪಿ ಮತ್ತು ಡಾಕ್ಟರ್ ಶ್ವೇತಾನಿಧಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಾನು ಡಾಕ್ಟರ್ ಸಚಿನ್ ಎಸ್ಬಿ, ನವಜಾತ ಶಿಶು ಹಾಗೂ ಮಕ್ಕಳ ತಜ್ಞ ಹಾಗೂ ಚೇರ್ಮನ್ ಶ್ರೀ ಹಾಸ್ಪಿಟಲ್ ಕಲಬುರಗಿ. ದಿನಾಂಕ 19 ಡಿಸೆಂಬರ್ 2025 ನಮ್ಮ ಹಾಸ್ಪಿಟಲ್ ಒಂದು ಪ್ರೆಗ್ನೆಂಟ್ ಲೇಡಿ ಬರ್ತಾರೆ. ಬಂದಾಗ ಅವ್ರು 8 ಮಂತ್ಸ್ ಪ್ರೆಗ್ನೆಂಟ್ ಇದ್ರು, ಉಸಿರಾಟದ ಸಮಸ್ಯೆ ಇತ್ತು ಅವರಿಗೆ. ICU ಶಿಫ್ಟ್ ಮಾಡಿಕೊಂಡು ನೋಡಿದಾಗ ಸ್ಯಾಚುರೇಷನ್ 70% ಇತ್ತು. 70% ಇದ್ದು ಫಸ್ಟ್ ಅವರಿಗೆಲ್ಲ ಸ್ಟೆಬಿಲೈಸ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮ್ಗೇನು ಗೊತ್ತಾಯ್ತಂದ್ರೆ ಅವರಿಗೆ ಪೆರಿ ಪಾರ್ಟಮ್ ಕಾರ್ಡಿಯೋಮಯೋಪತಿ ಅಂತ ಒಂದು ಡಿಸೀಸ್ ಇದೆ, ಪ್ರೆಗ್ನೆನ್ಸಿಯಲ್ಲಿ ಬರುತ್ತದು. ತುಂಬಾ ರೇರ್ ಕಂಡೀಷನ್ ಅದು. ಅದರಲ್ಲಿ ಇಜೆಕ್ಷನ್ ಫ್ರಾಕ್ಷನ್ ಲೆಸ್ ದೆನ್ 30% ಇತ್ತು, ಅಂದ್ರೆ ಹಾರ್ಟ್ ಲೆಸ್ ದೆನ್ 50% ಕೆಲಸ ಮಾಡ್ತಿತ್ತು. ತುಂಬಾ ಸೀರಿಯಸ್ ಕಂಡೀಷನ್ ಇರೋದ ಕಾರಣ ಅವ್ರ ಅಟೆಂಡರ್ಸ್ ಎಲ್ಲರನ್ನು ಕೂರಿಸಿ ಇದು ಎಷ್ಟು ಹೈ ರಿಸ್ಕ್ ಇದೆ ಎಲ್ಲ ಡೀಟೇಲ್ ಆಗಿ ತಿಳಿಸ್ಬಿಟ್ಟು ಇಮಿಡಿಯೇಟ್ಲಿ ಆಪರೇಷನ್ ತಗೊಂಡಿವಿ. ಅವರಿಗೆ ಆಪರೇಷನ್ ತಗೊಂಡಾದ್ಮೇಲೆ ನಮ್ಮ ಟೀಮ್ ಆಫ್ ಇಂಟೆನ್ಸಿವಿಸ್ಟ್, ಫಿಸಿಷಿಯನ್, ಕಾರ್ಡಿಯಾಲಜಿಸ್ಟ್ ಎಲ್ಲರೂ ಸೇರಿ ವಿ ಟ್ರೈ ಟು ಸೇವ್ ಹರ್. ಅಂಡ್ 3 ದಿವಸ ಅವ್ರು ವೆಂಟಿಲೇಟರ್ ಮೇಲೆ ಇದ್ರು. ಆಮೇಲೆ ಸ್ಲೋಲಿ ವಿನ್ ಆಫ್ ಮಾಡಿಬಿಟ್ಟು ನೌ ಶಿ ಇಸ್ ಬೆಟರ್. ICU ಇಂದ ಹೊರಗಡೆ ಬಂದ್ರು, ಓರಲ್ಲಿ ತಗೋತಿದ್ದಾರೆ, ನಡೀತಾ ಇದ್ದಾರೆ. ಆಮೇಲೆ 8 ತಿಂಗಳು ಪ್ರೆಗ್ನೆನ್ಸಿಯಲ್ಲಿ ಹುಟ್ಟಿದ ಕಾರಣ ಬೇಬಿ ವೇಟು 1 kg ಇತ್ತು. ಅದಕ್ಕೆ ಬೇಬಿಗೂ ಇಮಿಡಿಯೇಟ್ಲಿ NICU ಶಿಫ್ಟ್ ಮಾಡಿಕೊಂಡು ಶ್ವಾಸಕೋಶ ಬೆಳವಣಿಗೆ ಆಗಿರ್ಲಿಲ್ಲ. ಅದಕ್ಕೆ ಸರ್ಫೆಕ್ಟೆಂಟ್ ಅಂತ ಹಾಕ್ತಿವಿ ನಾವು. ಸರ್ಫೆಕ್ಟೆಂಟ್ ಹಾಕ್ಬಿಟ್ಟು 2 ದಿವಸ 3 ದಿವಸ ಆಕ್ಸಿಜನ್ ವೆಂಟಿಲೇಟರ್ ಮೇಲೆ ಎಲ್ಲ ಇಟ್ಟು ವಿನ್ ಆಫ್ ಮಾಡಿದೀವಿ. ಈಗ ಬೇಬಿ ಕೂಡ ವಿತೌಟ್ ಎನಿ ಸಪೋರ್ಟ್, ಇಂಜೆಕ್ಷನ್, ಫ್ಲೂಯಿಡ್ ಏನೂ ಇಲ್ಲ, ತಾಯಿ ಹಾಲ್ ಮೇಲೆ ಇದೆ. ಅದು ಬೇಬಿ ಮದರ್ ಸೈಡ್ ಶಿಫ್ಟ್ ಮಾಡಿದೀವಿ. ಅಟ್ ಪ್ರೆಸೆಂಟ್ ಬೋತ್ ಬೇಬಿ ಅಂಡ್ ಮದರ್ ಆರ್ ಸ್ಟೇಬಲ್ ಅಂಡ್ ಫಿಟ್ ಫಾರ್ ಡಿಸ್ಚಾರ್ಜ್. ಅದು ಡೀಟೇಲ್ಸ್, ಡೆಲಿವರಿ ಡೀಟೇಲ್ಸ್ ಬಗ್ಗೆ ಮೇಡಮ್ ಅವರು, ಶ್ವೇತಾನಿಧಿ ಅವರು ನಿಮಗೆ ಇದು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ವೇತಾನಿಧಿ, ಆಬ್ಸ್ಟೆಟಿಷಿಯನ್ ಅಂಡ್ ಗೈನಕಾಲಜಿಸ್ಟ್. ಸರ್ ಹೇಳ್ದಾಗೆ 19/12 ಮಧ್ಯರಾತ್ರಿಯಲ್ಲಿ ನಮ್ಮ ಹತ್ರ ಗರ್ಭಿಣಿ ಮಹಿಳೆ, ಇಟ್ ವಾಸ್ ಹರ್ ಫಸ್ಟ್ ಪ್ರೆಗ್ನೆನ್ಸಿ. ಅವರು ಉಸಿರಾಟದ ತೊಂದರೆಯಿಂದ ನಮ್ಮ ಹತ್ರ ಬಂದರು. 8 ಮಂತ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಆ್ಯಂಡ್ 70% ಸ್ಯಾಚುರೇಷನ್ ಇರೋದಕ್ಕೆ ನಾವು ICU ಶಿಫ್ಟ್ ಮಾಡಿಕೊಂಡು ಆ ಪೇಷಂಟ್ನ ಫುಲ್ ಪ್ರೋಟೋಕಾಲ್ ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿದ್ವಿ. ನಾವು ಇನ್ವೆಸ್ಟಿಗೇಟ್ ಮಾಡಿದ್ವಿ. ಅವಾಗ ಏನು ಗೊತ್ತಾಯ್ತು, ಲಂಗ್ಸ್ ತುತ್ತ, ಶ್ವಾಸಕೋಶದ ಸುತ್ತಮುತ್ತಲೂ ನೀರು ತುಂಬಿಕೊಂಡಿತ್ತು, ಉಸಿರಾಡೋದಕ್ಕೆ ತೊಂದರೆ ಆಗಿತ್ತು, ಎದೆ ನೋವಿತ್ತು, ಕಾಲು ಉಬ್ಬಿತ್ತು. ಇದೆಲ್ಲ ಹಾರ್ಟ್ದು ಫೇಲ್ಯೂರ್ ಆಗೋ ಲಕ್ಷಣಗಳಿರೋದ್ರಿಂದ 2D ಎಕೋ ಮಾಡಿಸಿದಾಗ ಎಜೆಕ್ಷನ್ ಫ್ರಾಕ್ಷನ್ ನಾರ್ಮಲ್ ಮನುಷ್ಯನಲ್ಲಿ 60% ಹತ್ತತ್ರ ಇರಬೇಕು. ಎಜೆಕ್ಷನ್ ಫ್ರಾಕ್ಷನ್, ಹಾರ್ಟ್ ಪಂಪಿಂಗ್ ಆಕ್ಷನ್ ಅದು ಲೆಸ್ ದೆನ್ 30% ಆಗಿತ್ತು, 30%ಗಿಂತ ಕಮ್ಮಿ. ಅವಾಗ ಏನು ಮಾಡಿದ್ವಿ, ನಮಗೆ ಇದು ಟರ್ಷರಿ ಕೇರ್ ಸೆಂಟರ್ ಆಗಿರೋದ್ರಿಂದ ICU ಫೆಸಿಲಿಟಿ ಅತ್ಯವಶ್ಯಕತೆ ಆಗಿರುತ್ತೆ. ನಮ್ಮ ಹತ್ರ ಟೀಮ್ ಆಫ್ ಇಂಟೆನ್ಸಿವಿಸ್ಟ್, ಎಕ್ಸ್ಪೀರಿಯನ್ಸ್ ಫಿಸಿಷಿಯನ್ ಆಗಲಿ, ಕಾರ್ಡಿಯಾಲಜಿಸ್ಟ್ ಎಲ್ಲರದು ಒಪಿನಿಯನ್ ತಗೊಂಡು ವಿತ್ ದೇರ್ ಸಪೋರ್ಟ್ ನಾವು ಸಿಸೇರಿಯನ್ ಸೆಕ್ಷನ್ ಮಾಡಿದ್ವಿ. ನಾರ್ಮಲ್ ಡೆಲಿವರಿದ ಎದೆ ಬಡ್ತದ ಒತ್ತಡ ಅವ್ರ ಮಹಿಳೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅದಕ್ಕೆ ಸಿಸೇರಿಯನ್ ಸೆಕ್ಷನ್ ಮಾಡಿದ್ವಿ. ಬಟ್ ಬೇಬಿನೂ 8 ಮಂತ್ನಾಗ ಹುಟ್ಟೋದ್ರಿಂದ ಬೇಬಿದೂ ಪ್ರೋಗ್ನೋಸಿಸ್ ಪುವರೇ ಇತ್ತು. ಎಲ್ಲ ಎಕ್ಸ್ಪ್ಲೇನ್ ಮಾಡಿ ವಿತ್ ಹೈ ರಿಸ್ಕ್ ಕನ್ಸೆಂಟ್ ಜನರಲ್ ಅನಸ್ತೇಶಿಯಾನಲ್ಲಿ ಇಂಟ್ಯುಬೇಟ್ ಮಾಡಿ ಸಿಸೇರಿಯನ್ ಮಾಡಿದ್ವಿ. ಅದಾದ್ಮೇಲಿಂದ 3 ದಿನಗಳ ಕಾಲ ಸತತವಾಗಿ ಅವರು ಮೆಕ್ಯಾನಿಕಲ್ ವೆಂಟಿಲೇಷನ್ ಅಂದ್ರೆ ವೆಂಟಿಲೇಟರ್ ಮೆಷಿನ್ಲಿಂದ ಉಸಿರಾಡ್ತಾ ಇದ್ರು ಪೇಷಂಟ್. ಎಲ್ಲ ಟೀಮ್ ಅಪ್ರೋಚು, ನರ್ಸಿಂಗ್ ಸ್ಟಾಫ್ ಅವ್ರದ್ದು ನರ್ಸಿಂಗ್ ಕೇರ್ ಆಗಲಿ, ನಮ್ಮ ಡ್ಯೂಟಿ ಡಾಕ್ಟರ್ಸ್ ಆಗಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲರ ಸಪೋರ್ಟ್ ಇಂದ ವಿತ್ ವೆರಿ ಗುಡ್ ಮೆಡಿಕೇಶನ್ ವಿ ಕುಡ್ ವೀನ್ ಆಫ್. ಮೆಕ್ಯಾನಿಕಲ್ ವೆಂಟಿಲೇಟರ್ ಇಂದ ಪೇಷಂಟ್ ಹೊರಗಡೆ ಬಂದ್ರು. ಅದಾದ್ಮೇಲಿಂದ ಸ್ಲೋಲಿ ಅವರು ರೂಮ್ ಏರ್ ನಲ್ಲಿ ಆಕ್ಸಿಜನ್ ಮೇಂಟೈನ್ ಮಾಡಿ ನಾರ್ಮಲ್ ಉಸಿರಾಡೋ ರೀತಿ ಆದಾಗ ಅವ್ರಿಗೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ವಿ. ಇದೆಲ್ಲ ಆಗಿದ್ದು ಒಂದೇ ವಾರದ ಕಾಲಮಿತಿಯಲ್ಲಿ. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದೇನ್ ಪೆರಿಪಾರ್ಟಮ್ ಕಾರ್ಡಿಯೋಮಯೋಪತಿ ಅನ್ನೋದಿದೆ. ಇಟ್ ಈಸ್ ಒನ್ ಆಫ್ ದ ರೇರ್ ಕಂಡೀಷನ್. ನಾರ್ಮಲಿ ಪ್ರೆಗ್ನೆನ್ಸಿಲಿ ಲಾಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿ ಅಥವಾ ಮಗು ಹುಟ್ಟಿದ 5 ತಿಂಗಳವರೆಗೆ ಈ ಕಂಡೀಷನ್ ಗೊತ್ತಾಗುತ್ತೆ. ಆಮೇಲೆ ಇದಕ್ಕೆ ಕಾಸ್ ಗೊತ್ತಿರಲ್ಲ. ಇದು ಇಟ್ಸ್ ಅ ಡಯಾಗ್ನೋಸಿಸ್ ಆಫ್ ಎಕ್ಸ್ಕ್ಲೂಷನ್ ಅಂತ ಹೇಳ್ತೀವಿ. ಇದರಲ್ಲಿ ಹಾರ್ಟ್ ಪಂಪಿಂಗ್ ಆಕ್ಷನ್ ತುಂಬಾ ಕಡಿಮೆ ಆಗಿರುತ್ತೆ, 45%ಗಿಂತ ಕಮ್ಮಿ, ಬೇರೆ ಏನೂ ಕಾಸ್ ಇರೋದಿಲ್ಲ. ಆಮೇಲೆ ಪ್ರೆಗ್ನೆನ್ಸಿ ಇರೋದ್ರಲ್ಲಿ 1500 ಜನ ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ಒಬ್ಬರಿಗೆ ಆಗುವಂತ ಇದು. ಅಂಡ್ ಇದರಲ್ಲಿ ಮೆಜಾರಿಟಿ ಆಫ್ ದ ಟೈಮ್ 20% ಮಾರ್ಟಾಲಿಟಿ ಅಂದ್ರೆ ಏನ್ ನಾವು ತಾಯಿ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
ಆ್ಯಂಡ್ ಮೋರ್ ಓವರ್ ಇದೇನಾರ ರಿಕವರಿ ಆಗ್ಬೇಕಂದ್ರೂ ಓನ್ಲಿ 45% ಪೇಷಂಟ್ಸ್ ಕಂಪ್ಲೀಟ್ ರಿಕವರಿ ಆಗ್ತಾರೆ. ಇವ್ರಿಗೆ ಫಾಲೋ ಅಪ್ ನೆಸೆಸಿಟಿ ಇರುತ್ತೆ. ಸಮ್ 50% ಆಫ್ ದ ಪೇಷಂಟ್ಸ್ಗೆ ಮುಂದೆ ಹೋಗ್ತಾ ಹೋಗ್ತಾ ಹಾರ್ಟ್ ಪ್ರಾಬ್ಲಮ್ ಕಂಟಿನ್ಯೂಯೇಷನ್ ಇರುತ್ತೆ. ನಾವು ಅವಾಗೇನು ಸರ್ ಹೇಳಿದ್ರು 30% ಕೆಳಗಿತ್ತು ಎಜೆಕ್ಷನ್ ಫ್ರಾಕ್ಷನ್, ಮತ್ತೆ ಫಾಲೋ ಅಪ್ ಅಲ್ಲಿ ಕಾರ್ಡಿಯಾಲಜಿಸ್ಟ್ ಅಡ್ವೈಸ್ ಎಲ್ಲ ತಗೊಂಡು ಮತ್ತೆ 2D ಎಕೋ ಮಾಡಿದಾಗ ಶಿ ಹ್ಯಾಸ್ ಇಂಪ್ರೂವ್ಡ್ ಅಲಾಟ್. 40% ವರೆಗೂ ಆಗಿದೆ ವಿದಿನ್ ಅ ಸ್ಪ್ಯಾನ್ ಆಫ್ 7 days. ಇದೆಲ್ಲಾನು ಸಾಧ್ಯ ಆಗಿದ್ದು. ಅಂಡ್ ಮೋರ್ ಓವರ್ ಪಿಡಿಯಾಟ್ರಿಕ್ಸ್ ಟೀಮ್ ಇಸ್ ಆಲ್ಸೋ ಗುಡ್. ನಾವೆಲ್ಲ ತಾಯಿ ಕಡೆನೆ ಲಕ್ಷಣ ಕೊಡ್ತಾ ಇದ್ವಿ, ಗಮನ ಕೊಡ್ತಾ ಇದ್ವಿ. ನಾವು ಆಬ್ಸ್ಟೆಟಿಷಿಯನ್ ಆಗಲಿ, ಫಿಸಿಷಿಯನ್, ಇಂಟೆನ್ಸಿವಿಸ್ಟ್ ಎಲ್ಲ ನಾವು ಬೇಬಿ ಬಗ್ಗೆ ಅವ್ರಿಗೆ ಭರವಸೆನೇ ಕೊಟ್ಟಿರ್ಲಿಲ್ಲ ವೆನ್ ವಿ ವರ್ ಡೂಯಿಂಗ್ ದ ಕೇಸ್. ಬೇಬಿನ ನಾವು ಪಿಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡಲ್ ಮಾಡಕ್ ಕೊಟ್ಬಿಟ್ಮೇಲೆ ಅವರು ಬೇಬಿಗೇನು ಕೇರ್ ಕೊಟ್ಟಿದ್ದಾರೆ. ಇಟ್ ವಾಸ್ ಜಸ್ಟ್ 1 kg ಬೇಬಿ, ಅದಕ್ಕೂ ಉಸಿರಾಡೋದಕ್ಕೆ ತೊಂದರೆ ಆಗ್ತಿತ್ತು. ಪ್ರೀಟರ್ಮ್ ಆಗಿ ಆಮೇಲಿಂದ IUGR ಅಂತ ಹೇಳ್ತೀವಿ, ಸಿವಿಯರ್ IUGR ಇತ್ತು. ಆಪರೇಷನ್ ಮಾಡುವಾಗ ಒಳಗಡೆ ಮಗುನು ಮೋಷನ್ ಸಣ್ಣ ಮಾಡ್ಕೊಂಡ್ಬಿಟ್ಟಿತ್ತು. ಬೇಬಿ ಸರ್ವೈವಲ್ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಅಂತ ಟೈಮಲ್ಲಿ. ಪಿಡಿಯಾಟ್ರಿಕ್ಸ್ ನಿಯೋನೆಟಾಲಜಿಸ್ಟ್ ಟೀಮ್ ಸ್ಟ್ರಾಂಗ್ ಇರೋದ್ರಿಂದ ಅದಕ್ಕೂ ವೆಂಟಿಲೇಟರ್ ನಲ್ಲಿ ಹಾಕೊಂಡು ಸರ್ಫ್ಯಾಕ್ಟೆಂಟ್ ಅಂತ ಒಂದು ಹಾಕೋದ್ ಬೇಕಾಗುತ್ತೆ ಅದ್ರ ಶ್ವಾಸಕೋಶ ಇಂಪ್ರೂವ್ ಮಾಡೋದಕ್ಕೆ. ಅದನ್ನ ಹಾಕಿ ದೇ ಹ್ಯಾವ್ ಅದನ್ನು ವೀನ್ ಆಫ್ ಮಾಡಿ ಬೇಬಿನ ತಾಯಿ ಎದೆ ಹಾಲು ಕುಡಿಯೋ ಲೆವೆಲ್ ವರ್ಗೂ ತಂದಿದ್ದಾರೆ ವಿದಿನ್ ಎ ಸ್ಪ್ಯಾನ್ ಆಫ್ 7 days. ಅಂಡ್ ಬೇಬಿ ಈಗ ಇಸ್ ಡೂಯಿಂಗ್ ಗುಡ್. 1.1 kg ಹಂಗಾಗಿದೆ ವೇಟ್. ತಾಯಿ ಎದೆ ಹಾಲನ್ನು ಅದು ಕುಡಿತಾ ಇದೆ. ಸೊ ಬೋತ್ ಬೇಬಿ ಅಂಡ್ ಮದರ್ ದೇ ಆರ್ ಅಟ್ ಲೀಸ್ಟ್ ಲಿಟಲ್ ಔಟ್ ಆಫ್ ಡೇಂಜರ್. ಆಮೇಲೆ ಅವರು ತಾವೇ ಊಟ ಮಾಡೋದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಪೇಷಂಟ್. ಅಂಡ್ ನೌ ವಿ ಆರ್ ಡಿಸ್ಚಾರ್ಜಿಂಗ್ ಹರ್. ನಮ್ಗೆ ಖುಷಿ ಏನ್ ಅನ್ಸುತ್ತೆ ಅಂದ್ರೆ ಇಂಥ ಕಂಡೀಷನ್ಸ್ಗೆ ನಾರ್ಮಲಿ ನಾವು ಹೈಯರ್ ಸೆಂಟರ್ಸ್ ಹೋಗಿ ಹೈದರಾಬಾದ್, ಸೋಲಾಪುರ್, ಬೆಂಗಳೂರು ಅಂತ ಕಡೆ ಹೋಗಿ ತುಂಬಾ ಖರ್ಚು ಮಾಡ್ಕೊಂಡ್ರು ಸಮ್ ಟೈಮ್ಸ್ ಸಿನ್ಸ್ ದ ಕಂಡೀಷನ್ ಇಸ್ ವೆರಿ ಸೀರಿಯಸ್ ಮಾರ್ಟಾಲಿಟಿ ಚಾನ್ಸಸ್ ಇರುತ್ತೆ. ನಮ್ಮ ಟೀಮ್ ಆಫ್ ಡಾಕ್ಟರ್ಸ್ ರಾತ್ರಿ ಹಗಲು ಅಲ್ದಿರಾ ಎಲ್ಲರೂ ಸೀನಿಯರ್ ಮೋಸ್ಟ್ ಕನ್ಸಲ್ಟೆಂಟ್ಸ್ ಆಗಲಿ, ಇಂಟೆನ್ಸಿವಿಸ್ಟ್, ಕಾರ್ಡಿಯಾಲಜಿಸ್ಟ್, everybody's approach along with very good nursing care, we could do this. We are very happy because ಇಂಥ ಕಂಡೀಷನ್ ನಲ್ಲಿಂದ ನಾವು ಪೇಷಂಟ್ ನ ಹೊರ ತೆಗ್ದಿದೀವಿ and she is getting discharged. It's a kind of happiness for our team. Thank you. ಕವಿತಾ ರೀ ನನ್ನ ಹೆಸರು. ಬಂದಾಗ ಸೀರಿಯಸ್ ಇತ್ತು ರೀ, ಉಸಿರಾಡ್ಲಕ್ಕ ನಡಿಲಕ್ಕೂ ನನಗಾಗಿಲ್ಲ ರೀ. ನಡಿಲಕ್ಕ ಬಟ್ಟೆಗೆ ನಮ್ಮ ಮಾಮವ್ರಿಗೆ ಫೋನ್ ಹಚ್ಚಿ 12ಕ್ಕೆ ಫೋನ್ ಹಚ್ಚಿದ್ದಾರೆ. ಮಾಮ ಯಾವಾಗಿಂದ ಅವಾಗೆ ಕಾರ್ ತೆಗೆದು ಇಮಿಡಿಯೇಟ್ಲಿ ಕರ್ಕೊಂಬಂದ್ರು. ಮಾಮ ಒಂದು ಟೈಪ್ ಇವ್ರು ರೀ ನಾನು ಪ್ರಾಣ ಉಳಿಸಿದಂದ್ರೆ. ಈ ಕಡೆ ಬಂದು ಹಾಸ್ಪಿಟಲ್ ಸೇರಿಸಾದ್ಮೇಲೆ ಶ್ವೇತಾ ಮೇಡಮ್ ಅವರು ಟ್ರೀಟ್ ಮಾಡಿದ್ರಿ. ಒಟ್ಟು ನಡಿಲಕ್ಕಾಗಿಲ್ಲ ರೀ, ನಾನು ಉಸಿರು ತೊಗೊಳಕ್ಕೂ ಆಗಿಲ್ಲ ರೀ. ಅಂಥ ಟೈಮಿಗೆ ಇವರೆಲ್ಲ ಹಂಗೆ ಇದು ಮಾಡ್ಯಾರ್ರಿ, ಆರಾಮ ಮಾಡ್ಯಾರ್ರಿ ಎಲ್ಲ ಡಾಕ್ಟರ್ಸ್. ಸಚಿನ್ ಸರು, ಶ್ವೇತಾ ಮೇಡಮು ಎಲ್ಲ ಡಾಕ್ಟರ್ಸು ಬಂದು 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 ಹೆಂಗಾಲತ್ತದ ಹೆಂಗಿಲ್ಲ, ನೀವು ಆರಾಮಾಗಿದೆ ಇಲ್ಲ, ನಿಮ್ಗೆ ಏನಾಗ್ಲತ್ತದ ಪ್ರತಿಯೊಂದು ಕೇರ್ ಮಾಡ್ಯಾರ. ಯಾವ ಹಾಸ್ಪಿಟಲ್ನ ನಾನು ನೋಡಿಲ್ಲ, ಫಸ್ಟ್ ಟೈಮ್ ಇಂಥ ಹಾಸ್ಪಿಟಲ್ ನೋಡಿದ್ದು ನಾವು. ಸರಿಯಾಗಾದ ಎಲ್ಲ ಡಾಕ್ಟರ್ಸ್ ಮಕ್ಕೆ ಒಂದು ಮಾತು ಹೇಳಪ್ಪ ಇಲ್ಲ. ಅಷ್ಟು ಸ್ಟಾಫ್ ಸರಿಯಾಗಾರ, ಸಿಸ್ಟರ್ಸು, ಸ್ಟಾಫ್ಸು, ಎಸ್ಪೆಷಲಿ ಸಚಿನ್ ಸರು, ಶ್ವೇತಾ ಮೇಡಮ್ ಮೇನ್ ಇವರು ಧೈರ್ಯ ಕೊಟ್ಟಾರ. ಕವಿತಾ ಏನೂ ಆಗಲ್ಲ, ಕವಿತಾ ಏನಾಗಲ್ಲ, ಸ್ಮೈಲಿಂಗ್ ಫೇಸ್, ಯಾವಾಗ ನಕ್ಕಂತಲೇ ಬರ್ತಾರ. ಸಿಟ್ಟು ನಿಂತಿಲ್ಲ. ಎಲ್ಲ ಡಾಕ್ಟರ್ಸ್ ಸ್ಮೈಲ್ ಮಾಡ್ಕೊತ ಆರಾಮಾಗ್ತದ ಅಂತ ಎನ್ಕರೇಜ್ ಕೊಟ್ಟು ಎಲ್ಲ ಇದು ಮಾಡಿದ್ರು. ಮೇಡಮ್ ಅಂದರೆ ಫೇಸ್ ಅಂದರೆ ನಾವು ಫೇಸ್ ಆರಿಸೋನು ಕೇರ್ ಮಾಡ್ಯಾರ. ಹಾಂ, ನನಗೆ ಹೆಮ್ಮೆ ಆದ್ರಿ. ಉಳಿತೀನಂತ ಗೊತ್ತಿದ್ದಿಲ್ಲ ರೀ. ನಮ್ಮ ಮಾಮ ಉಳಿಸ್ಕೊಂಡಾರಿ, ಡಾಕ್ಟರ್ ಉಳಿಸ್ಕೊಂಡಾರಿ, ಯಾವ ಡಾಕ್ಟರ್ ಇವ್ರು ಡಾಕ್ಟರ್ ಪ್ರತಿಯೊಂದು ಡಾಕ್ಟರ್ ಉಳಿಸ್ಕೊಂಡಾರಿ. ನನಗೆ ಸರಿಯಾಗಾದ್ರಿ. ಡಾಕ್ಟ್ರ್ ಬಗ್ಗೆನೂ ಅದು ಮಗು ಬಗ್ಗೆನೂ ಕೇರ್ ಮಾಡ್ಯಾರಿ ಅವ್ರು. ಮಗು ಚಲೋ ಅದು, ಕವಿತಾ ಮಗು ಬಂದು ಧೈರ್ಯ ಹೇಳ್ಯಾರಿ ಅವ್ರು. ಆಪ್ರೇಷನ್ ಆದ್ರೂ ಈಗ ಎಷ್ಟು ದಿನ ಇದ್ದೇವೆ ಅಷ್ಟು ದಿನ ಬಂದು ಕೇಳ್ಯಾರಿ, ಆರಾಮಾತದ ಕವಿತಾ, ಏನೂ ಆಗಲ್ಲ ನಿನಗೆ, ಚಲೋ ಆಗ್ತದ ಕವಿತಾ ಅಂತ ಹೇಳ್ಯಾರಿ ಇವ್ರು. ಅಷ್ಟು ಹೇಳಕ್ಕೆ ನನಗೆ ಹೆಮ್ಮೆ ಆದ್ರಿ. ಹಾಸ್ಪಿಟಲ್ ನಂಬರ್ 1 ಆದ್ರಿ.